ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಸಿಂಧು. ವೆಲ್ಕಮ್ ಬ್ಯಾಕ್ ಟು ಅರುಣ್ ಸಿಂಧು 5391 ಯೂಟ್ಯೂಬ್ ಚಾನಲ್. ತುಂಬ ಸಿಂಪಲ್ ಆಗಿ ಒಂದು ಚಿಕನ್ ಬಿರಿಯಾನಿನ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಇವತ್ತಿನ ರೆಸಿಪಿ ಬಂದು ಚಿಕನ್ ಬಿರಿಯಾನಿ. ಕಡಿಮೆ ಸಮಯದಲ್ಲಿ ಆಗುವಂತಹ ಸೂಪರ್ ಆದ ರೆಸಿಪಿ ಇದು. ಬನ್ನಿ ಇವತ್ತಿನ ವಿಡಿಯೋ ನೋಡೋಣ. ಇವತ್ತಿನ ಚಿಕನ್ ಬಿರಿಯಾನಿಗೆ ಒಂದು ಜಾರಲ್ಲಿ 1 ಗಡ್ಡೆ ಬೆಳ್ಳುಳ್ಳಿ ಹಾಗೆ 1 ಇಂಚಷ್ಟು ಶುಂಠಿನ ಈ ರೀತಿ ಚಿಪ್ಪೆ ತೆಗೆದು ಹಾಕೊಂಡಿದ್ದೀನಿ. ನಾನಿಲ್ಲಿ 4 ರಿಂದ 5 ಹಸಿಮೆಣಸಿಕಾಯಿ ಹಾಕೊಂಡಿದ್ದೀನಿ. ಒಂದು ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ನೈಸ್ ಆಗಿ ರುಬ್ಕೊಳೋದಕ್ಕೆ ಸ್ವಲ್ಪ ನೀರ್ ಹಾಕೊಂಡು ರುಬ್ಕೊಂಡ್ ಬರೋಣ. ನಾನಿಲ್ಲಿ ಅರ್ಧ ಕೆಜಿಗೆ ಮಾತ್ರ ಮಸಾಲೆನ ತೋರಿಸ್ತಾ ಇರೋದು. ಇದು ರುಬ್ಬೋದಕ್ಕೆ ನಾನು ಈರುಳ್ಳಿನ ಸೇರಿಸ್ತಾ ಇಲ್ಲ, ಬರೀ ಇಷ್ಟೇ ಮಸಾಲೆನ ನಾನು ಸೇರಿಸ್ತಾ ಇರೋದು. ಈರುಳ್ಳಿನ ರುಬ್ಬೋದಕ್ಕೆ ಹಾಕೋದಿಲ್ಲ. ಇವಾಗ ಈ ಮಸಾಲೆನ ಗ್ರೈಂಡ್ ಮಾಡ್ಕೊಂಡ್ ಬರೋಣ. ಇವಾಗ ಇದು ಪೂರ್ತಿಯಾಗಿ ಗ್ರೈಂಡ್ ಆಗಿದೆ. ನೋಡ್ತಾ ಇರ್ಬೋದು ನೀವು. ಇಷ್ಟು ಮಸಾಲೆನ ಗ್ರೈಂಡ್ ಆದ್ರೆ ಸಾಕು, ಜಾಸ್ತಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇವಾಗ ಇದು ಪೂರ್ತಿ ನೈಸ್ ಆಗಿದೆ. ನೆಕ್ಸ್ಟ್ ನಾನು ಅರ್ಧ ಕೆಜಿ ಚಿಕನ್ನಿಗೆ ಅರಿಶಿನ ಪುಡಿ ಹಾಕಿ ಈ ರೀತಿ ನೀಟಾಗಿ ತೊಳ್ಕೊಂಡು ಸೋಸ್ಕೊಂಡಿದ್ದೀನಿ. ಇವಾಗ ಈ ನೀರನ್ನ ಚೆಲ್ಲಿ ಈ ಚಿಕನ್ ಬೇರೆ ಪಾತ್ರೆಗೆ ಹಾಕೊಂಡಿದ್ದೀನಿ. ಸ್ವಲ್ಪನೂ ನೀರು ಇಲ್ದಿರೋ ಚಿಕನ್ನಿಗೆ ಈಗ ಮಿಕ್ಸಿಗೆ ಹಾಕೊಂಡಿರುವ ಮಸಾಲೆಯನ್ನ ಸೇರಿಸ್ಕೊತಾ ಇದ್ದೀನಿ. ಪ್ಯೂರಿ ಹಾಕಿ ಏನು ಮಸಾಲೆ ರುಬ್ಬಿದ್ನೋ ಅದನ್ನು ಪೂರ್ತಿಯಾಗಿ ನಾನು ಸೇರಿಸ್ಕೊತಾ ಇಲ್ಲ, ಅರ್ಧ ಮಾತ್ರ ಸೇರಿಸ್ಕೊಂಡು ಇನ್ನರ್ಧ ಎತ್ತಿಡ್ತಾ ಇದ್ದೀನಿ. ಯಾಕೆ ಸಪ್ರೇಟ್ ಆಗಿ ಇಟ್ಟಿದ್ದೀನಿ ಅಂತೇಳಿ ನಿಮಗೆ ನೆಕ್ಸ್ಟ್ ಗೊತ್ತಾಗುತ್ತೆ. ಇದಿಷ್ಟು ಮಸಾಲೆಯನ್ನು ಸೇರಿಸಿ ಚಿಕನ್ಗೆ ಚೆನ್ನಾಗಿ ಬೆರೆಯೋ ಥರ ನಾವು ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು. ನೋಡಿ, ಈಗ ಇದೇ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಬಿಡೋಣ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಸೈಡಲ್ಲಿ ಇಡೋಣ. ಅದು ಮ್ಯಾರಿನೇಟ್ ಆಗೋದ್ರೊಳಗೆ ಬಿರಿಯಾನಿಗೆ ಬೇಕಾಗಿರುವ ಅಕ್ಕಿನ ತೊಳೆದು ನೆನೆಸಿಟ್ಕೊಳ್ಳೋಣ. ನಾನಿಲ್ಲಿ ಅಕ್ಕಿ ತಗೊಂಡಿರೋದು 4 ಕಪ್ ಅಷ್ಟು. ಅಕ್ಕಿ ಬಂದು ನಮ್ಮ ಮನೆಯಲ್ಲಿ ನಾರ್ಮಲ್ ಆಗಿ ಯೂಸ್ ಮಾಡುವ ಬುಲೆಟ್ ರೈಸ್ ಇದು. ಅಕ್ಕಿಯನ್ನು ತೊಳೆಯೋದಕ್ಕೆ ನಾನಿಲ್ಲಿ 1 ಚಮಚಷ್ಟು ನೀರು ಹಾಕೊಂಡು ತೊಳ್ಕೊತಾ ಇದ್ದೀನಿ. ಇನ್ನು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನಾನಿಲ್ಲಿ ಅಕ್ಕಿಯನ್ನ 1 ಸರಿ ತೊಳ್ಕೊಂಡಿಲ್ಲ, 2 ಸತಿ ಅಕ್ಕಿಯನ್ನ ತೊಳ್ಕೊಂಡು ಅಕ್ಕಿ ಮುಳುಗೋ ಅಷ್ಟು ನೀರು ಹಾಕಿ ಒಂದು 10 ನಿಮಿಷ ಅಲ್ಲ 5 ನಿಮಿಷ ನೆನೆಯೋಕೆ ಬಿಡೋಣ. ಅಕ್ಕಿ ನೆನೆಯೋದ್ರೊಳಗೆ ನಾವು ಒಗ್ಗರಣೆ ಹಾಕೋಣೋದಕ್ಕೆ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ಸ್ಟವ್ ಅನ್ನ ಆನ್ ಮಾಡ್ಕೊಂಡು ಕುಕ್ಕರ್ ಅನ್ನ ಇಟ್ಟಿದ್ದೀನಿ. ಹಾಗೆ 3 ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ಎಣ್ಣೆಯನ್ನ ಹಾಕಿದ್ದಾಯ್ತು. ಇವಾಗ 3 ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕೊತಾ ಇದ್ದೀನಿ. ನೀವು ಆಪ್ಷನಲ್ಲಿ ಎಣ್ಣೆನಾದರೂ ಹಾಕೋಬೋದು, ತುಪ್ಪನಾದರೂ ಹಾಕೋಬೋದು. ನಾನಿಲ್ಲಿ ಎರಡನ್ನೂ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ತುಪ್ಪ ಎಲ್ಲ ಕರಗಿ ತುಂಬ ಚೆನ್ನಾಗಿ ಬಿಸಿಯಾಗಿದೆ. ಇವಾಗ ಇದಕ್ಕೆ ನಾನು ಸ್ಪೈಸಸ್ ಎಲ್ಲ ಹಾಕೊತಾ ಇದ್ದೀನಿ. ಸ್ಪೈಸಸ್ ಬಂದು ಒಂದು 5 ರಿಂದ 6 ಕಾಳುಮೆಣಸು, 2 ಲವಂಗ, 2 ಏಲಕ್ಕಿ, 2 ಪಲಾವ್ ಎಲೆ, 1 ಮೊರಾಟಿ ಮೊಗ್ಗು ಹಾಗೆ 1 ಸ್ಪೂನ್ ಗಸಗಸೆ, 2 ಕಡ್ಡಿಯಷ್ಟು ಚಕ್ಕೆ. ನಾನಿಲ್ಲಿ ಕಡಿಮೆ ಮಸಾಲೆನ ಹಾಕೊಂತ ಇರೋದು, ನೀವು ಬೇಕಿದ್ರೆ ಜಾಸ್ತಿ ಹಾಕೋಬಹುದು. ಒಗ್ಗರಣೆ ಹಾಕುವಾಗ ಆದಷ್ಟು ಕಡಿಮೆ ಉರಿನಲ್ಲಿ ಇಟ್ಕೊಂಡು ಒಗ್ಗರಣೆ ಹಾಕೊಳ್ಳೋದು ಬೆಟರು. ನೆಕ್ಸ್ಟ್ ಈರುಳ್ಳಿನ ಹಾಕೊಂಡಿದ್ದೀನಿ. ಈರುಳ್ಳಿ ಬಂದು 3 ಮೀಡಿಯಂ ಸೈಜ್ ಈ ರೀತಿ ಸಣ್ಣದಾಗಿ ಸ್ಲೈಸ್ ಮಾಡ್ಕೊಂಡು ಹಾಕೋಬೇಕು. ನೋಡಿ, ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಂಡಿದ್ದಾಯ್ತು. ಈ ರೀತಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡು ಈಗ ಮಿಕ್ಸಿಯಲ್ಲಿರುವ ಮಸಾಲೆನ ಹಾಕೊತಾ ಇದ್ದೀನಿ. ಈ ಮಸಾಲೆ ಬಂದು ನಾವು ಚಿಕನ್ನಿಗೆ ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಇದು. ಇವಾಗ ಈ ಮಸಾಲೆನ ಈ ಒಗ್ಗರಣೆಗೆ ಹಾಕೊಂಡಿದ್ದೀನಿ. ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಆದಷ್ಟು ಮೀಡಿಯಂ ಊರಿನಲ್ಲಿ ಫ್ರೈ ಮಾಡ್ಕೋಬೇಕು. ಇದು ಪೂರ್ತಿಯಾಗಿ ಎಣ್ಣೆ ಎಲ್ಲ ಮೇಲೆ ತೇಲೋ ತನಕ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೇನೆ 3 ಮೀಡಿಯಂ ಸೈಜ್ ಆಗಿರುವ ಹುಳಿ ಟೊಮೊಟೊನ ಕಟ್ ಮಾಡಿ ಹಾಕೊತಾ ಇದ್ದೀನಿ. ಹಾಗೆ 2 ಹಸಿಮೆಣಸಿಕಾಯನ್ನ ಹಾಕೊತಾ ಇದ್ದೀನಿ. ನೀವು ಖಾರಕ್ಕೆ ನೋಡ್ಕೊಂಡು ಹಾಕೊಳ್ಳಿ, ಇಲ್ಲಾಂದ್ರೆ ತುಂಬ ಖಾರ ಆಗುತ್ತೆ. ನಾವು ಮುಂಚೆ ಮಸಾಲ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ, ಅದಕ್ಕೂ ಕೂಡ ಹಸಿಮೆಣಸಿಕಾಯನ್ನ ಹಾಕೊಂಡಿದ್ವಿ. ಸೊ ನೋಡ್ಕೊಂಡು ಹಾಕೊಳ್ಳಿ. ಇದಕ್ಕೂ ಮತ್ತೆ ಇವಾಗ ಹಾಕೋದಕ್ಕೂ ತುಂಬ ಖಾರ ಅನಿಸ್ಬೋದು. ಇದಿವಾಗ ಟೊಮೊಟೊ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಟೊಮೊಟೊ ಬದಲಿಗೆ ಮೊಸರು ಇಷ್ಟಪಡೋರು ಮೊಸರನ್ನ ಹಾಕೋಬಹುದು, ಇಲ್ಲ ನಿಂಬೆ ಹಣ್ಣಾದ್ರೂ ಹಾಕೋಬಹುದು. ನಾನಿಲ್ಲಿ ಟೊಮೊಟೊ ಮಾತ್ರ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ತುಂಬ ಸಾಫ್ಟಾಗಿ ಮೆತ್ತಗೆ ಫ್ರೈ ಆಗಬೇಕು. ಅದಕ್ಕೋಸ್ಕರ ನಾನು ಕುಕ್ಕರನ್ನು ಈ ರೀತಿ ಉಲ್ಟಾ ಕ್ಲೋಸ್ ಮಾಡಿಕೊಂಡು ಒಂದು 5 ನಿಮಿಷ ಇಲ್ಲ 1-2 ನಿಮಿಷ, ಟೊಮೊಟೊ ತುಂಬ ಸಾಫ್ಟ್ ಆಗೋದಕ್ಕೆ 1-2 ನಿಮಿಷ ಇಲ್ಲ 3 ನಿಮಿಷ ಫ್ರೈ ಮಾಡ್ಕೊಂಡು ನೋಡಿ. ಕುಕ್ಕರನ್ನು ಓಪನ್ ಮಾಡ್ತಾ ಇದ್ದೀನಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಮೆತ್ತಗೆ ಫ್ರೈ ಆಗಿದೆ, ಹಾಗೆ ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಇದೆ. ಇವಾಗ ಇದನ್ನ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊತಾ ಹಾಗೆ ಕೈ ಬಿಟ್ಟು ಇವಾಗ ಮ್ಯಾರಿನೇಟ್ ಮಾಡ್ಕೊಂಡಿರುವ ಎಲ್ಲ ಚಿಕನ್ ಅನ್ನ ಹಾಕೊತಾ ಇರೋಣ. ಈ ರೀತಿ 1 by 1 ಚಿಕನ್ನ ಹಾಕೊಂಡು
ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ. ನಾನು ಪೂರ್ತಿ ಮ್ಯಾರಿನೇಟ್ ಮಾಡ್ಕೊಂಡಿರುವ ಚಿಕನನ್ನು ಹಾಕ್ಕೊತಾ ಇಲ್ಲ, ಸ್ವಲ್ಪ ಸಪ್ರೇಟಾಗಿ ಎತ್ತಿಟ್ಕೊತಾ ಇದ್ದೀನಿ. ಇಲ್ಲಿ ಅರ್ಧ ಕೆಜಿ ಮಾತ್ರ ಹಾಕ್ಕೊತಾ ಇದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಚಿಕನ್ ಬಿರಿಯಾನಿ ಹಾಗೆ ಸಾಂಬಾರು ಕೂಡ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಒಂದು ಕೆಜಿಗೆ ನಾನು ಈ ಥರ ಮ್ಯಾರಿನೇಟ್ ಮಾಡಿಟ್ಕೊಂಡು ಅರ್ಧ ಕೆಜಿ ಬಿರಿಯಾನಿಗೆ ಅರ್ಧ ಕೆಜಿ ಸಾಂಬಾರಿಗೆ ಯೂಸ್ ಮಾಡ್ತಾ ಇದ್ದೀನಿ. ಸಾಂಬಾರ್ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನೋಡಿ, ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರುವ ಎಲ್ಲ ಚಿಕನನ್ನು ಹಾಕಿದ್ದಾಯ್ತು. ಇವಾಗ ಒಂದು ಒಳ್ಳೆ ರೀತಿನಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗಾಗದೆ ಮಿಕ್ಸ್ ಮಾಡ್ತಾ ಇರ್ರಿ, ಇಲ್ಲಾಂದರೆ ತಳ ಸೀದ್ಬಿಡುತ್ತೆ. ಸೀದ್ರೆ ಮಸಾಲೆ ಎಲ್ಲ ತುಂಬ ಬಿರಿಯಾನಿ ಎಲ್ಲ ಕಹಿ ಕಹಿ ಅನಿಸುತ್ತೆ. ನೋಡಿ, ಇದು ಪೂರ್ತಿ ಮಿಕ್ಸ್ ಮಾಡಿಕೊಂಡು ಫ್ರೈ ಆಗಿದೆ. ಇದಕ್ಕೆ ನಾನು ಇವಾಗ ಬಿರಿಯಾನಿ ಪೌಡರನ್ನು ಹಾಕ್ಕೊತಾ ಇದ್ದೀನಿ. ಬಿರಿಯಾನಿ ಪೌಡರ್ ಬಂದು ಇದು ಮನೆಯಲ್ಲೇ ಮಾಡ್ಕೊಂಡಿರುವ ಬಿರಿಯಾನಿ ಪೌಡರು. ನೆಕ್ಸ್ಟ್ ಧನಿಯಾ ಪೌಡರನ್ನು ಹಾಕ್ಕೊತಾ ಇದ್ದೀನಿ. ಇದು ಬಂದು ಹೋಮ್ ಮೇಡ್ ಧನಿಯಾ ಪೌಡರ್. ಹಾಗೆ ನಾನಿಲ್ಲಿ 1 ಸ್ಪೂನ್ ಅಷ್ಟು ಟರ್ಮರಿಕ್ ಪೌಡರನ್ನು ಹಾಕ್ತಾ ಇದ್ದೀನಿ. ನೋಡಿ, ಇವಾಗ ಗರಂ ಮಸಾಲ, ಧನಿಯಾ ಪೌಡರು, ಟರ್ಮರಿಕ್ ಪೌಡರು ಇದಿಷ್ಟನ್ನು ಹಾಕಿದ್ದಾಯಿತು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದಾಯಿತು. ಇವಾಗ ಈ ರೀತಿ ಫ್ರೈ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು 15ರಿಂದ 20 ನಿಮಿಷ ಈ ರೀತಿ ಕುಕ್ಕರನ್ನು ಕ್ಲೋಸ್ ಮಾಡಿಕೊಂಡು ಅರ್ಧದಷ್ಟು ನಾವು ಬೇಯಿಸ್ಕೋಬೇಕು. ನೋಡಿ, ಓಪನ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಬೆಂದಿದೆ. ಈಗಲೇ ಕಾಣ್ತಾ ಇದೆ, ಇವಾಗಲೇ ಅರ್ಧದಷ್ಟು ಬೆಂದಿದೆ. ಇವಾಗ ಇದನ್ನು ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಕೆಳಗಡೆ ಎಲ್ಲಾದರೂ ಸೀದಿದೆ ಏನೋ ಅಂತ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳೋದ್ರಿಂದ ಮಸಾಲೆ ಎಲ್ಲ ಚಿಕನಿಗೆ ಚೆನ್ನಾಗಿ ಮೆತ್ತಿರುತ್ತೆ, ಮ್ಯಾರಿನೇಟ್ ಆಗಿರುತ್ತೆ. ಚಿಕನ್ ಪೀಸಸ್ಸು ಬಿರಿಯಾನಿ ಜೊತೆಗೆ ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಅಷ್ಟೇ ಅಲ್ಲ, ಈ ಚಿಕನ್ ಪೀಸಸ್ಸು ಮಸಾಲೆ ಜೊತೆಗೆ ಚೆನ್ನಾಗಿ ಅರ್ಧದಷ್ಟು ಬೆಂದಿರುತ್ತೆ. ಆವಾಗಲೇ ನಾನು ವಾಶ್ ಮಾಡಿಕೊಂಡು ನೆನೆಸಿಟ್ಕೊಂಡಿರುವ ಅಕ್ಕಿನ ಈಗ ಚಿಕನ್ ಫ್ರೈಯಲ್ಲಿ ಹಾಕೊತಾ ಇದ್ದೀನಿ. ಅಕ್ಕಿನ ಹಾಕೋಬೇಕಾದ್ರೆ ಸ್ವಲ್ಪ ಉರಿ ಕಮ್ಮಿ ಇಟ್ಕೊಳ್ಳಿ. ನೆನೆಸಿಟ್ಕೊಂಡು ಹಾಕ್ಕೊಂಡಿರುವ ಪೂರ್ತಿ ಅಕ್ಕಿನ ಹಾಕಿದ್ದಾಯಿತು. ಸ್ವಲ್ಪ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊತಾ ಬರೋಣ. ತುಂಬ ರಫಾಗೆಲ್ಲ ಇದನ್ನು ಮಿಕ್ಸ್ ಮಾಡಬೇಡಿ, ಇಲ್ಲಾಂದರೆ ಅಕ್ಕಿ ಎಲ್ಲ ಕಟ್ ಆಗಿಬಿಡುತ್ತೆ. ಮತ್ತು ನೀರು ಹಾಕಿ ಕುದಿಸ್ಬೇಕಾದ್ರೆ, ಅನ್ನ ಬೇಯಿಸ್ಕೋಬೇಕಾದ್ರೆ ತುಂಬ ಗಜಿ ಬಿಜಿ ಅನಿಸುತ್ತೆ. ಹಾಗಾಗಿ ನಿಧಾನಕ್ಕೆ ಈ ಥರ ನೀಟಾಗಿ ತಿರುಗಿಸ್ಕೊಂಡು ಬರೋಣ. ಪೂರ್ತಿಯಾಗಿ ಮಿಕ್ಸ್ ಆಗಿದೆ. ಇವಾಗ ಕುಕ್ಕರನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಇದು 1 ನಿಮಿಷ ಅಕ್ಕಿನ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಕುದಿಸ್ಕೊಳೋದು, ಫ್ರೈ ಮಾಡ್ಕೊಳೋದೆಲ್ಲ ಬೇಡ. ನೆಂದಿರೋದ್ರಿಂದ ತುಂಬ ಮತ್ತೆ ತಳ ಹಿಡಿದ್ಬಿಡುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಅಷ್ಟೇ. ನೋಡಿ, ಓಪನ್ ಆಗಿದೆ. ಚೆನ್ನಾಗಿ ಸ್ವಲ್ಪ ಬಿಸಿಯಾಗಿದೆ. ಹೊಗೆ ಕೂಡ ಬರ್ತಾ ಇದೆ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ನೀರನ್ನು ಹಾಕ್ಕೊತಾ ಇದ್ದೀನಿ. ನೀರು ಬಂದು ನಾವು ಯಾವ ಕಪ್ಪಲ್ಲಿ ಎಷ್ಟು ಅಕ್ಕಿನ ಮೆಜರ್ಮೆಂಟ್ ಆಗಿ ತೊಗೊಂಡಿರ್ತೀವೋ ಅದೇ ಕಪ್ಪಲ್ಲಿ ನೀರು ಕೂಡ ಅಳತೆ ಮಾಡಿಕೊಂಡು ಹಾಕೋಬೇಕು. 4 ಕಪ್ಪಷ್ಟು ಅಕ್ಕಿಯನ್ನು ತೊಗೊಂಡು ಅದಕ್ಕೆ ಸರಿಯಾದ ಪ್ರಮಾಣದಲ್ಲಿ ನೀರನ್ನು 2 ಲೋಟ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿಕೊಂಡು ಇವಾಗ ಕುಕ್ಕರನ್ನು ಮುಚ್ಚಿದ್ದೀನಿ. ಒಂದು ಕುದಿ ಬಂದಮೇಲೆ ಮಿಕ್ಸ್ ಮಾಡಿಕೊಂಡು ಈ ರೀತಿ ಕ್ಲೋಸ್ ಮಾಡ್ತಾ ಇದ್ದೀನಿ. ಅಕ್ಕಿ ಹಾಕಿದ್ಮೇಲೆ ಈ ರೀತಿನೇ ಕ್ಲೋಸ್ ಮಾಡ್ಕೋಬೇಕು, ಇಲ್ಲ ಅಂತಂದರೆ ಕುಕ್ಕರ್ ಮೇಲೆಲ್ಲ ಮಸಾಲೆ ಎಲ್ಲ ಸಿಡಿಯುತ್ತೆ. ನೋಡ್ಬೋದು ನೀವೀಗ ಬಿರಿಯಾನಿ ರೈಸು ಒಂದು 90% ಆಗಿದೆ. ಬಿರಿಯಾನಿ ರೈಸ್ ಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಪುದೀನ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಇದಿಷ್ಟೇ ಫ್ರೆಂಡ್ಸ್. ಇವಾಗ ಒಂದ್ಸತಿ ಮಿಕ್ಸ್ ಮಾಡಿ ಕುಕ್ಕರನ್ನು ಕ್ಲೋಸ್ ಮಾಡಿ ಒಂದು ವಿಜಿಲ್ ಕೂಗಿಸ್ಕೊಂಡ್ರೆ ಬಿರಿಯಾನಿ ರೈಸ್ ರೆಡಿ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರನ್ನು ಕ್ಲೋಸ್ ಮಾಡೋಣ. ನೋಡಿ, ಯಾವ ರೀತಿ ಮಿಕ್ಸ್ ಮಾಡಿಕೊಂಡು ಹಾಗೆ ಕ್ಲೋಸ್ ಮಾಡಿರ್ತೀನೋ ಅದೇ ರೀತಿನಲ್ಲೇ ಓಪನ್ ಮಾಡ್ತೀನಿ. ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅನ್ನೋದನ್ನ ನೀವೇ ನೋಡ್ತೀರಾ. ಮಸಾಲೆ ಕೂಡ ಜಾಸ್ತಿ ಮೇಲೆ ಬಂದಿರೋದಿಲ್ಲ. ಎಷ್ಟು ನೀಟಾಗಿ ರೈಸಿಗೆ ಮ್ಯಾರಿನೇಟ್ ಆಗಿರುತ್ತೆ. ವಿಜಲನ್ನು ಹಾಕ್ಕೊಂಡು ಒಂದು ವಿಜಲನ್ನು ಕೂಗಿಸ್ಕೊಳ್ಳೋಣ. ಒಂದು ವಿಜಲ್ ಕೂಗಿಸ್ಕೊಂಡು ಪೂರ್ತಿ ತಣ್ಣಗಾಗೋವರೆಗೂ ಬಿಟ್ಟು ಈಗ ಓಪನ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಎಷ್ಟು ಅನ್ನ ಎಷ್ಟು ಉದ್ದುದ್ರಾಗಿ ಬರ್ತಾ ಇದೆ ನೋಡಿ. ಹಾಗೆ ಮಸಾಲೆ ಕೂಡ ಮೇಲಕ್ಕೆ ಬಂದು ಕೂತಿಲ್ಲ, ತಳನೂ ಹಿಡ್ದಿಲ್ಲ. ಬಿರಿಯಾನಿ ಪೀಸಸ್ ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ಚಿಕ್ಕ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನಮ್ಮ ಚಿರು ಅಂತೂ ಸಕ್ಕದಾಗಿದೆ ಅಂತ ಹೇಳಿ ತಿಂತಾ ಇದ್ದ. ಅವನಿಗೇನು ಚಿಕನ್ ಅಷ್ಟು ಇಷ್ಟ ಆಗಲ್ಲ, ಬಿರಿಯಾನಿ ರೈಸ್ ಮಾತ್ರ ತುಂಬ ಇಷ್ಟಪಟ್ಟು ತಿಂತಾನೆ. ಚೆನ್ನಾಗಿದೆ ಅಂತಲೂ ಹೇಳ್ದ. ಈ ಥರ ಚಿಕನ್ ಬಿರಿಯಾನಿಗೆ ಮೊಸರು ಬಜ್ಜಿ, ಶೇರ್ವಾ, ಚಿಕನ್ ಗ್ರೇವಿ ಇದೆಲ್ಲ ಸೂಟ್ ಆಗುತ್ತೆ. ಇಷ್ಟಪಟ್ಟು ತಿಂತಾರೆ. ಸರ್ವ್ ಮಾಡಿಕೊಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ.
ಯಾರ್ಯಾರು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋಗಾಗಿ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.